ದಿನ ಕಳೆದಂತೆ ರಾಜ್ಯದ ಜನತೆಯ ಬದುಕು ದುಬಾರಿ ಆಗ್ತಿದೆ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದ್ದು, ಹೋಟೆಲ್ ತಿಂಡಿ ದರ ಏರಿಕೆಯಾಗಿದೆ. ಇದೇ ಕಮರ್ಷಿಯಲ್ ಸಿಲಿಂಡರ್ ನಂಬಿಕೊಂಡಿರೋ ಪಿಜಿ ಮಾಲೀಕರು ಇದೀಗ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಹೀಗಾಗಿ ದರ ಏರಿಕೆಗೆ ಸಿದ್ಧತೆ ನಡೆಸಿರುವ ಬೆನ್ನಲ್ಲೇ ಆಟೋ ದರವನ್ನ ಹೆಚ್ಚಿಸಿ ಅಂತ ಸಂಘಟನೆಗಳು ಮನವಿ ಮಾಡಿವೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೋಟೆಲ್ ತಿಂಡಿ ಬೆನ್ನಲ್ಲೇ ದುಬಾರಿಯಾಗುತ್ತಾ ನಗರದಲ್ಲಿನ ಪಿಜಿಗಳು. ಆಟೋ ದರವನ್ನ 45% ಹೆಚ್ಚಿಸುವಂತೆ ಸಂಘಟನೆಗಳ ಮನವಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ನಾವು ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಹತ್ರ ಹೋಗಿ ನಮ್ಮ ಅಳಲು ಮತ್ತು ಮನವಿಯನ್ನು ಅಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರತಿದಿನ 500 ಸಿಲಿಂಡರ್ಗಳ ವಿತರಣೆ ಮಾಡಲಿಕ್ಕೆ ಅವರು ಆದೇಶ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಾವು GBI ಬರ್ತಕ್ಕಂಥ 5 ವಲಯಗಳಿಗೆ 100 ಸಿಲಿಂಡರ್ ಪ್ರತಿ ದಿನ ವಿತರಣೆ ಮಾಡಲಿಕ್ಕೆ ನಾವು ಸಂಘದವರು ಕೂಡ ಕ್ರಮ ತಗೊಂಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಸಮರ್ಪಕವಾಗಿ ಬರದೇ ಇದ್ರೂ ಕೂಡ ಅಲ್ಪ ಸ್ವಲ್ಪ ಪ್ರಮಾಣ ಮಟ್ಟದಲ್ಲಿ ಸಿಲಿಂಡರ್ಗಳು ಒದಗಿಸ್ತಾ ಇದ್ದಾರೆ. ಸೊ ಆ ಒಂದು ಸಿಲಿಂಡರ್ಗಳ ಪರಿಮಿತಿಯಲ್ಲಿ ನಾವು PGಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಸೊ ಈಗಾಗಲೇ ಅಭಾವದಿಂದನೇ ಬಿಸ್ನೆಸ್ಸು ಸ್ವಲ್ಪ ತತ್ತರಿಸಿ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಬೆಲೆ ಏರಿಕೆಯ ಬಿಸಿ ನಿಜವಾಗಿಯೂ ಸಹ ಇದೇನಾದರೂ ತಾತ್ಕಾಲಿಕ ಆದರೆ ಪರವಾಗಿಲ್ಲ, ಅದು ಕಂಟಿನ್ಯೂಯೇಷನ್ ಆಯಿತು ಅಂದರೆ ಸೊ ಬೆಲೆ ಏರಿಕೆ ಅನಿವಾರ್ಯ ಅನ್ನುವಂಥದ್ದು ಸೊ ನಮ್ಮ ಸಂಘದ ಇಂಗಿತ ಆಗಿದೆ. ಇದನ್ನು ಇನ್ನು ಒಂದು 3-4 ದಿನಗಳಲ್ಲಿ ಕೋರ್ ಕಮಿಟಿ ಸಭೆ ಮತ್ತು ಎಲ್ಲ ಭಾಗದ ಮುಖಂಡರುಗಳು ಏನು PG ಮಾಲೀಕ ಮುಖಂಡರುಗಳು ಇದ್ದಾರೋ ಅವ್ರನ್ನೆಲ್ಲ ಒಂದು ಸಭೆ ಸೇರೋದ್ರ ಮುಖಾಂತರವಾಗಿ ಒಂದು ನಿರ್ಣಯ ಕೈಗೊಳ್ತೀವಿ ಅನ್ನುವಂಥ ಮಾತು ಹೇಳ್ತಾ ಇದ್ದೀವಿ. ಇನ್ನೊಂದೆಡೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯ ಜೊತೆಗೆ ಆಟೋ LPG ದರವು ದುಬಾರಿಯಾಗಿದೆ. ಇದರಿಂದಾಗಿ ಜೀವನ ನಿರ್ವಹಣೆ ಕಷ್ಟವಾಗ್ತಿದ್ದು, ಈ ಆರ್ಥಿಕ ಹೊರೆಯನ್ನ ಹೊರಲು ಆಟೋ ಚಾಲಕರು ಹೈರಾಣಾಗಿದ್ದಾರೆ. ಹೀಗಾಗಿ ಆಟೋ ಕನಿಷ್ಠ ದರವನ್ನ 36 ರೂಪಾಯಿಗಳಿಂದ 50 ರೂಪಾಯಿಗಳಿಗೆ ಹಾಗೂ ಪ್ರತಿ ಹೆಚ್ಚುವರಿ ಕಿಲೋಮೀಟರ್ ದರವನ್ನ 18 ರೂಪಾಯಿಗಳಿಂದ 25 ರೂಪಾಯಿಗಳಿಗೆ ಹೆಚ್ಚಿಸಬೇಕು ಎಂದು ಆಟೋ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಸುಮ್ಮನೆ ನೋಡಿಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳುವಂತಹ ಒಂದು ಪ್ರಮೇಯನಿಲ್ಲ. ಯಾಕೆಂತಂದರೆ ನಾವು ಕೂಡ ಬದುಕಬೇಕು. ನಾವು ಒಂದು ಸಾರ್ವಜನಿಕ ಹಿತಾಸಕ್ತಿನ ಕಾಪಾಡಿಕೊಂಡು ಬರ್ತಾ ಇರೋದ್ರಿಂದ ನಾವು ಇವತ್ತಿನವರೆಗೂ ಮೀಟರ್ ದರವನ್ನು ಏರಿಕೆ ಮಾಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಯಾಕೆಂತಂದರೆ ಓಕೆ, ಎಲ್ಲನೂ ಕೂಡ ಪ್ರತಿನಿತ್ಯ ಬಳಸ್ತಕ್ಕಂಥ ಸಾಮಗ್ರಿಗಳು ಅಲ್ಪ ಸ್ವಲ್ಪ ಜಾಸ್ತಿ ಆಗ್ತದೆ. ಬಟ್ ಏಕಾಏಕಿ ಏಟ್ ಮೇಲೆ ಏಟ್ ಬಿಟ್ಟಾಗ ನಾವು ಕೂಡ ಕೆಲವೊಂದನ್ನು ಯೋಚನೆ ಮಾಡಿ ನಾವು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗ್ತದೆ. ನಾವು ಸಾರ್ವಜನಿಕರ ಸೇವೆ ನೀಡಿಕೊಂಡು ಬದುಕ್ತಾ ಇರತಕ್ಕಂಥವ್ರು. ಬಟ್ ಆದರೆ ನಾವು ಕೂಡ ಬದುಕಬೇಕಲ್ವಾ? ನಾವು ಕೂಡ ಎಷ್ಟು ದಿನ ಸಾರ್ವಜನಿಕರನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಕೂಡ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಆದರೆ ಇವತ್ತು ಈ ದರ ಏನು ಮಿನಿಮಮ್ ಫೇರು 36 ರೂಪಾಯಿ ಇದೆ, ಮತ್ತು ಪ್ರತಿ ಕಿಲೋಮೀಟರ್ 18 ರೂಪಾಯಿ ಇದೆ. ಈ 36 ರೂಪಾಯಿ ಇರುವಂಥದ್ದು 50 ರೂಪಾಯಿ ಹಾಕಬೇಕು. ಜೊತೆಗೆ ಪ್ರತಿ ಕಿಲೋಮೀಟರ್ ಏನು 18 ರೂಪಾಯಿ ಇದೆ 25 ರೂಪಾಯಿ ಹಾಕಬೇಕು. ಸೊ ಈ ಮುಖಾಂತರ ದರವನ್ನು ಏರಿಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಚಾಲಕರ ವರ್ಗ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿಯುತ್ತೆ ಅಂತಲ್ಲ, ತಾತ್ಕಾಲಿಕವಾಗಿ ಈಗಿನ ಪರಿಸ್ಥಿತಿಗೆ LPG ಸಿಗ್ತಾ ಇಲ್ಲ, ಮತ್ತು ಸಿಕ್ಕುದು ಕೂಡ ತುಪ್ಪಟ್ಟಣ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜೀವನ ನಡೆಸೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಇವಾಗ ಆಲ್ರೆಡಿ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾ ಇದೆ, ಅಡ್ಮಿಷನ್ಸ್ ಇದೆ, ಮತ್ತು ಫೀಸ್ಗಳು ಕಟ್ಟಬೇಕು. ಒಂದ್ ಕಡೆ ನಿಲ್ಲದ ಜಾಗತಿಕ ಯುದ್ಧದ ಭೀತಿ, ಮತ್ತೊಂದೆಡೆ ದೇಶೀಯ ಮಾರುಕಟ್ಟೆಯಲ್ಲಿ ನಿರಂತರ ಬೆಲೆ ಏರಿಕೆ. ಒಟ್ಟಿನಲ್ಲಿ ಈ ಸರಣಿ ಬೆಲೆ ಏರಿಕೆಯು ಬಡ ಹಾಗೂ ಮಧ್ಯಮ ವರ್ಗದ ಜನರ ಬದುಕನ್ನ ಸಂಪೂರ್ಣವಾಗಿ ಹೈರಾಣಾಗಿಸುತ್ತಿರುವುದಂತೂ ಸುಳ್ಳಲ್ಲ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.